ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ತೆ. ನಾವತ್ತು ನಮ್ಮ ಅಜ್ಜಿ ಮನೆ ಮಾನಿಲದಲ್ಲಿದ್ದೇನೆ. ಸೊ ಇಲ್ಲಿ ಇವತ್ತು ನಮಗೆ ಪಾನಕ ಪೂಜೆ ಅಂತ ಹೇಳಿದರೆ ನಮಗೆ ತಿರುಪತಿಗೆ ಮುಡಿಪು ಅರ್ಪಿಸುವ ಕಾರ್ಯಕ್ರಮ ಇದೆ. ಸೊ ಅದನ್ನು ಮುಡಿಪು ಪೂಜೆ ಅಂತ ಹೇಳ್ತೇವೆ ನಾವು. ಸೇಮ್ ಹಾಗೆ ಇವತ್ತು ಮುಡಿಪು ಪೂಜೆ ಉಂಟು. ಹಾಗೆ ಬೆಳಿಗ್ಗೆ ಬೇಗ ಬಂದಿದ್ದೇವೆ. ಬೆಳಿಗ್ಗೆ ಇವತ್ತು ಅಜ್ಜಿ ಮನೆಗೆ ರೀಚ್ ಆಗಿದ್ದೇನೆ. ಸೊ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿದೆ ಮನೆ. ಲಾಸ್ಟ್ ಟೈಮ್ ವಿಡಿಯೋ ಹಾಕುವಾಗ ಫುಲ್ ಸಾರ್ನೆಲ್ಲ ಆಗಿರಲಿಲ್ಲ. ಈಗ ಸಾರ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಒಂದು 80% ಕಂಪ್ಲೀಟ್ ಆಗಿದೆ. ಸೊ ಇದು ಇಲ್ಲೊಂದು ಪೆಂಡಿಂಗ್ ಉಂಟು. ಇಲ್ಲಿ ಮೂಕಾಂಬಿ ಗುಳಿಗಂತ ಕಲ್ಲು ಬರ್ತದೆ, ಗುಡಿ ಬರ್ತದೆ ಇಲ್ಲಿಗೆ. ಸೇಮ್ ಹಾಗೆ ಇಲ್ಲಿಗೆ ಎದುರು ಸ್ಟೆಪ್ಪು ಮತ್ತು ಎಲ್ಲ ಆಗಿದೆ. ಹಾಗೆ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಪೂಜೆಗೆ ನಮ್ಮ ಊರಿನ ಮಾನಿಲದವರೇ ರಾಜಣ್ಣರ ಭಟ್ರು ಅಂಥೇಳಿ ಗಣಹೋಮಕ್ಕೆ ಬಂದಿದ್ದರು. ಸೊ ಅವರೆಲ್ಲ ಪೂಜೆಗಳೀಗ ರೆಡಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತಲ್ಲಿ ಪೂಜೆ ಸ್ಟಾರ್ಟ್ ಆಗ್ತದೆ. ಹಾಗೆ ಮತ್ತು ನಮ್ಮ ದೈವದ ಭಂಡಾರೆಲ್ಲ ನಾವೀಗ ಬಾಳೆಎಲೆಯಲ್ಲಿ ಇಟ್ಟಿದ್ದೇವೆ. ಸೊ ಈಗ ಬಾಳೆಎಲೆಯಿಂದ ನಾಲ್ದು ಮಾರ್ಚ್ 5 ತಾರೀಕು ಮತ್ತು 6 ತಾರೀಕಿಗೆ ನಾವು ಪ್ರತಿಷ್ಠೆ ಮಾಡ್ತೇವೆ. ಹಾಗೆ ಮತ್ತು ಗಣಹೋಮ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನನ್ನ ತಂದೆ ಮತ್ತು ತಾಯಿ ಹೂ ಹಂಪಲೆಲ್ಲ ಭಟ್ರಿಗೆ ಕೊಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡುವ ಟೈಮ್. ಮತ್ತು ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಇದು ನಮ್ಮ ಮುಡಿಪು ಹಾಕುವ ಚೆಂಬು. ನಮಗೆ ಏನು ತಿರುಪತಿ ದೇವರಿಗೆ ನಾವೇನು ಕಾಣಿಕೆ ಹಾಕಿ ಎತ್ತಿಸಬೇಕು ಅದನ್ನೆಲ್ಲ ನಾವು ಈ ಚೆಂಬಲ್ಲಿ ಹಾಕಿ ಮತ್ತು ನಾವು ಅದರಿಂದ ಒಂದು ಬಟ್ಟೆಯಲ್ಲಿ ಕಟ್ಟಿ ನಾವು ತಿರುಪತಿಗೆ ತಗೊಂಡು ಹೋಗುವುದು. ಸೊ ಇದೀಗ ಪಾತ್ರೆಯನ್ನವರು ಏನು ಒಳಗಡೆ ಅದರ ಒಳಗಡೆ ಏನು ನೀರಿರಬಾರ್ದು ಅಂಥೇಳಿ ಬೆಂಕಿಗೆ ಹಿಡಿಯುವುದು. ಏನಾದರೂ ನೀರು ಏನಾದರೂ ಇದ್ದರೆ ಹೋಗಲಿ ಅಂತೇಳಿ. ಒಮ್ಮೆ ಗಣಹೋಮ ಪೂಜೆ ಎಲ್ಲ ಮುಗಿದ ಮೇಲೆ ನಮಗೆ ಏನು ಹರಿಕೆ ಉಂಟು, ಸೊ ನಾವೇನು ಹರಿಕೆ ಹಾಕಬೇಕು ಹರಿಕೆಯನ್ನೆಲ್ಲ ನಾವು ಮುಡಿಪು ಚೆಂಬುಗೆಲ್ಲ ಹಾಕಿದೆವು ನಾವು. ಸೊ ಫಸ್ಟಿಗೆ ನಮ್ಮದು ತಂದೆ ಹಾಕಿದರು. ಸೊ ಆಮೇಲೆ ನನ್ನ ಚಿಕ್ಕಪ್ಪ ಹಾಕಿದರು. ಸೊ ಆಮೇಲೆ ಒಬ್ಬೊಬ್ಬರಾಗಿ ನಮ್ಮ ಕುಟುಂಬದ ಸದಸ್ಯರೆಲ್ಲ ನಮ್ಮದೇನು ಹರಿಕೆ ಉಂಟು ಅದನ್ನೆಲ್ಲ ಹಾಕಿ ಒಪ್ಪಿಸಿದೆವು. ಸೊ ಒಪ್ಪಿಸಿದ ಮೇಲೆ ನಮಗೆ ಲಾಸ್ಟಿಗೆ ಮತ್ತೆ ಗಣಹೋಮದ ಪ್ರಸಾದ ಸ್ವೀಕರಣೆಲ್ಲ ಆಯಿತು. ಸೊ ಇದು ನೋಡಿ ಏನು ಹರಿಕೆ ಹಾಕಿದ್ದೇವೆ ಅದೆಲ್ಲ ಚೆಂಬಿನೊಳಗೆ ಹಾಕಿದ್ದೇವೆ. ಸೊ ಪ್ರಸಾದ ಎಲ್ಲ ತಗೊಂಡೆವು. ಸೊ ಹಾಗೆ ಮತ್ತೆ ಪೂಜೆ ಎಲ್ಲ ಮುಗಿದ ನಂತರ ನಾವು ತಿರುಪತಿಗೆ ಹೊರಟ್ವಿ. ಸೊ ಮಾನಿಲದಿಂದ ನಾವು ಕಲ್ಲಡ್ಕ ತನಕ ಕಾರಲ್ಲಿ ಹೋಗಿ ಅಲ್ಲಿಂದ ನಮಗೆ ಬಸ್ ಇತ್ತು. ಅಂದರೆ ನಾವು ಪ್ಯಾಕೇಜ್ ಟೂರ್ ಅಪ್ಲೈ ಮಾಡಿದ್ವಿ. ಸೊ ಪ್ಯಾಕೇಜ್ ಟೂರ್ ಮುಖಾಂತರ ನಾವು ಶ್ರೀ ಸಾಯಿ ಟೂರಿಸ್ಟ್ ಅವರೊಟ್ಟಿಗೆ ನಾವು ತಿರುಪತಿಗೆ ಹೋದ್ವಿ. ಸೊ ಅಲ್ಲಿ ನಾವು ಹೇಗೆ ಒಂದು ತಿರುಮಲ ದೇವರ ದರ್ಶನ ಮಾಡಬೇಕು, ಸೊ ಅದಕ್ಕೆ ಹೇಗೆ ಟಿಕೆಟ್ ತಗೊಂಡ್ವಿ, ಸೊ ಅಲ್ಲಿ ಏನೆಲ್ಲ ನಾವು ಪರದಾಟ ಮಾಡಿದ್ದೇವೆ, ಟಿಕೆಟ್ ತಗೊಳ್ಬೇಕಂತ ಹೇಳಿದ್ರೆ ಎಷ್ಟು ರಶ್ ಇದೆ, ಸೊ ಟಿಕೆಟ್ ತೆಗೆದ ನಂತರ ನಾವು ತಿರುಪತಿ ದೇವರ ದರ್ಶನ ಮಾಡಬೇಕು ಎಷ್ಟು ಕ್ಯೂ ಉಂಟು. ಸೊ ಅದನ್ನೆಲ್ಲ ನಾನು ನಿಮಗೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.